9th ಜೂನ್ ಕಾಮಾಕ್ಷಿ ಪಾಳ್ಯ ಬೆಂಗಳೂರು. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಅವರು ಬೆಳಗ್ಗೆ ನೆಟ್ಕೊಂಡು ಹೋಗ್ಬೇಕಾದ್ರೆ ಒಂದು ಡೆಡ್ ಬಾಡಿ ಕಾಣಿಸುತ್ತೆ. ಆ ಡೆಡ್ ಬಾಡಿ ಸುತ್ತಮುತ್ತ ನಾಯಿಗಳು ಆ ಬೋನ್ಸ್ ಮೇಲೆ ಕಚ್ಕೊಂಡು ಈ ಹಾರಿಫಿಕ್ ಇನ್ಸಿಡೆಂಟ್ನ ಸೆಕ್ಯೂರಿಟಿ ಗಾರ್ಡ್ ನೋಟಿಸ್ ಮಾಡ್ತಾರೆ. ಯಾರಿಗೇ ಆಗಲಿ ಇಷ್ಟು ಬೆಳಗ್ಗೆ ಈ ಥರ ಸಿನಾರಿಯೋ ನೋಡಿದ್ರೆ ಭಯ ಆಗೇ ಆಗುತ್ತೆ. ಆದರೆ ಈ ಸೆಕ್ಯೂರಿಟಿ ಗಾರ್ಡ್ ಅವರು ಇಮಿಡಿಯೇಟ್ಲಿ ವಿತೌಟ್ ಎನಿ ಡಿಲೇ ಲೋಕಲ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಇಮಿಡಿಯೇಟ್ಲಿ ಈ ಪೊಲೀಸ್ ಟೀಮು ಬಾಡಿನ ತಗೊಂಡೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಪ್ರಾಬ್ಲಮ್ ಏನಂದ್ರೆ ಪೊಲೀಸ್ಗೆ ಬಾಡಿನ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಏನ್ ಬಾಡಿ, ಯಾರು ಇವನು, ಏನು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಪ್ರಿಲಿಮಿನರಿ ಅನಾಲಿಸಿಸ್ ಇಂದ ಒಂದಂತೂ ಗೊತ್ತಾಯ್ತು, ಬಾಡಿ 30-35 ವರ್ಷದ ಹುಡುಗ, 24 ಗಂಟೆ ಆಗಿದೆ ಡೆತ್ ಆಗಿ. ಸಿಮಿಲರ್ ಕಂಡೀಷನ್ ಬೇರೆ ಎಲ್ಲೋ ಯಾರೋ ಮಿಸ್ಸಿಂಗ್ ಪರ್ಸನ್ ಕೇಸ್ ಫೈಲ್ ಮಾಡ್ತಾರೆ. ಇವರು ಮಿಸ್ಸಿಂಗ್ ಪರ್ಸನ್ ಫೈಲ್ ಮಾಡಿದ್ದು ರೇಣುಕಾ ಸ್ವಾಮಿ ಅವ್ರ ಅಮ್ಮ. ಈ ಸ್ಟೋರಿ ರೇಣುಕಾ ಸ್ವಾಮಿ ಕನೆಕ್ಷನ್ ವಿತ್ ದರ್ಶನ್ ಅವರು ಎಂಟೈರ್ ಸ್ಟೋರಿನ ಇವತ್ತು ಈ ವಿಡಿಯೋಲಿ ಮಾತಾಡ್ತೀವಿ. ರೇಣುಕಾ ಸ್ವಾಮಿ ಏನಿಲ್ಲ ಅಂದ್ರೂ ಒಂದು ಕಾಮನ್ ಮ್ಯಾನ್. ಈ ಕಾಮನ್ ಮ್ಯಾನ್ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಅಂತಸ್ತು ಇಲ್ಲ, ಏನೂ ಇಲ್ಲ. ಈ ಕಾಮನ್ ಮ್ಯಾನ್ ನ ಯಾರು ಕಿಡ್ನಾಪ್ ಮಾಡ್ತಾರೆ, ಏನಕ್ಕೆ ಕಿಡ್ನಾಪ್ ಮಾಡ್ತಾರೆ, ಅಥವಾ ಏನಕ್ಕೆ ಕಿಡ್ನಾಪ್ ಮಾಡಿ ಸಾಯಿಸ್ತಾರೆ? ಇದು ಯಾವ್ದೋ ಲೋ ಪ್ರೊಫೈಲ್ ಕೇಸು ಅಂತ ಅನ್ಕೊಂಡು ಇನ್ನೇನು ಪೊಲೀಸ್ ಅವ್ರಿಗೆ ಏನು ಲೀಡ್ ಸಿಗ್ತಾ ಇಲ್ಲ, ಕ್ಲೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವಷ್ಟರಲ್ಲಿ 3 ಜನ ಬರ್ತಾರೆ. 3 ಜನ ಬಂದು ತನ್ನಿಗೆ ತಾನೇ ಸರೆಂಡರ್ ಆಗ್ಬಿಡ್ತಾರೆ. ಈ ಸರೆಂಡರ್ ಆಗಿದ್ದ ವಿಷಯ ಪೊಲೀಸ್ SP ಬಂದು ನೋಡ್ತಾರೆ. ಪೊಲೀಸ್ SPಗೆ ನಂಬಕ್ಕಾಗಲ್ಲ, ಯಾರು 3 ಜನ ಇವರು ಸಡನ್ ಆಗಿ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಆಟೋಮೆಟಿಕ್ಲಿ ಸರೆಂಡರ್ ಆಗ್ಬಿಡ್ತಾರೆ ಅಂತ ನಂಬಕ್ಕೆ ಆಗ್ಲಿಲ್ಲ. ಆಮೇಲೆ ಈ 3 ಜನನ್ನ ಸಪರೇಟ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಈ 3 ಜನ ಅವ್ರದ್ದು ಎಲ್ಲಾ ಟ್ರ್ಯಾಕ್ ಮಾಡಕ್ ಶುರು ಮಾಡಿದ್ಮೇಲೆ ಒಂದಂತೂ ಗೊತ್ತಾಗುತ್ತೆ, ಈ 3 ಜನ ಸಂಪರ್ಕ ಇದ್ದಿದ್ದು ನನ್ ಅದರ್ ದನ್ ದರ್ಶನ್ ಡಿ ಬಾಸ್. SPಗೆ ಇನ್ನ ಡೌಟ್ ಆಗುತ್ತೆ, ದರ್ಶನ್ ಅವರು ಇಂಥ ದೊಡ್ಡ ಸೆಲೆಬ್ರಿಟಿಗೂ ರೇಣುಕಾ ಸ್ವಾಮಿ ಅಂತ ಕಾಮನ್ ಮ್ಯಾನ್ ಮರ್ಡರ್ಗೂ ಏನ್ ಸಂಬಂಧ? ಇನ್ ದ ಮೀನ್ ಟೈಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಬರುತ್ತೆ. ರಿಪೋರ್ಟ್ಸ್ ತುಂಬಾ ಹಾರಿಫಿಕ್ ಆಗಿತ್ತು. ಅವರು ಹೊಡೆದಿ ಸಾಯಿಸಿದ್ರು ರೇಣುಕಾ ಸ್ವಾಮಿ. ಇದಾದ್ಮೇಲೆ ದರ್ಶನ್ ಅವ್ರದ್ದು ಫೋನ್ ತಗೊಂಡ್ಬಿಟ್ಟು ಅವ್ರದ್ದು ಲೊಕೇಶನ್, ಅವ್ರದ್ದು ಫೋನು ಟ್ರ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಈ ಲೊಕೇಶನ್ ಟ್ರ್ಯಾಕ್ ಮಾಡಕ್ ಶುರು ಮಾಡಿದ್ಮೇಲೆ ಈ 3 ಜನ ಮರ್ಡರರ್ಸ್ದು ಮತ್ತೆ ದರ್ಶನ್ ಅವ್ರದ್ದು ಲೊಕೇಶನ್ ಸೇಮ್ ಅಂತ ಮ್ಯಾಚ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ, 3 ಜನನು ಸಪರೇಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಒಬ್ಬ ಬ್ರೇಕ್ ಆಗ್ಬಿಟ್ಟು ಕನ್ಫೆಸ್ ಮಾಡಕ್ ಶುರು ಮಾಡ್ತಾರೆ. ಈ ಕನ್ಫೆಷನ್, ಈ ನ್ಯೂಸು ಗೊತ್ತಾದ್ಮೇಲೆ ಕರ್ನಾಟಕ ಮಾತ್ರ ಅಲ್ಲ, ಡಿ ಬಾಸ್ ಫ್ಯಾನ್ಸ್ ಮಾತ್ರ ಅಲ್ಲ, ಇಡೀ ಇಂಡಿಯಾನೇ ಒಂಥರ ಶಾಕ್ ಹೊರಟೋಗ್ಬಿಡುತ್ತೆ. ಇವತ್ವರೆಗೂ ದರ್ಶನ್ ಅವ್ರ ಲೈಫಲ್ಲಿ ತುಂಬಾ ಕಾಂಟ್ರವರ್ಸೀಸ್ ನಡೆದಿದೆ. 2003 ಅಲ್ಲಿ ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರನ್ನ ಮದುವೆ ಆಗ್ತಾರೆ. 2011 ಅಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಕೇಸ್ ಹಾಕ್ತಾರೆ ದರ್ಶನ್ ಮೇಲೆ, ಇವ್ರು ತುಂಬಾ ಅಬ್ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಫಿಸಿಕಲ್ ಟಾರ್ಚರು ಮಾಡ್ತಾ ಇದ್ದಾರೆ ಅಂತ ಕೇಸ್ ಹಾಕ್ತಾರೆ. 2016 ಅಲ್ಲಿ ಮತ್ತೆ ಅವ್ರ ವೈಫು ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ಜೆ ವರ್ಡು ಇದು ಅದು ಎಲ್ಲ ಫೇಮಸ್ ಆಗುತ್ತೆ. ಬಟ್ ಈ ಟೈಮಲ್ಲಿ ಮತ್ತೆ ಒಂದು ಕೇಸ್ ಹಾಕ್ತಾರೆ, ಆದ್ರೆ ಸರಿ ಮಾಡಿಸ್ಬಿಟ್ಟು ಎಲ್ಲ ಕೇಸ್ ರಿಸಾಲ್ವ್ ಆಗುತ್ತೆ. 2021 ಅಲ್ಲಿ ಒಬ್ರು ವೇಟರ್ ಮೇಲೆ ಇವರು ದರ್ಶನ್ ಅವರು ಅಸಾಲ್ಟ್ ಮಾಡಿದ್ರು ಅಂತ ಅದು ಒಂದು ಕೇಸು. 2023 ಅಲ್ಲಿ ಅವ್ರ ಸ್ವಂತ ನೇಬರು ಏನೋ ಸ್ಮಾಲ್ ವಿಷಯಕ್ಕೆ ದರ್ಶನ್ ಅವ್ರಿಗೆ ಮೇಲೆ ಕೇಸ್ ಹಾಕ್ತಾರೆ. ಏನೋ ನಾಯಿ ಬಿಡಿಸ್ಬಿಟ್ಟು ಅವ್ರನ್ನ ಸಾಯಿಸಕ್ ಟ್ರೈ ಮಾಡ್ತಾರೆ ಅಂತ ಕೇಸ್ ಹಾಕ್ತಾರೆ. ಸೊ ಇವ್ರ ಲೈಫ್ ಪೂರ್ತಿ ಒಂಥರ ಕಾಂಟ್ರವರ್ಸೀಸು ಮತ್ತೆ ಕೇಸಸ್ ಮೇಲೆ ರಿವಾಲ್ವ್ ಆಗಿತ್ತು. ಇದೆಲ್ಲ ಮಧ್ಯೆ ಒಂದು ವಿಡಿಯೋ ರಿಲೀಸ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ. ಈ ವಿಡಿಯೋ ಫುಲ್ ವೈರಲ್ ಆಗುತ್ತೆ. ಏನ್ರ ಬಗ್ಗೆ ಅಂದರೆ ಪವಿತ್ರ ಗೌಡ ಮತ್ತೆ ದರ್ಶನ್ ಅವ್ರದ್ದು ರಿಲೇಶನ್ಶಿಪ್ ಬಗ್ಗೆ ವಿಡಿಯೋ. ಅವರು ಒಬ್ರು ಆಸ್ಪೈರಿಂಗ್ ಫ್ಯಾಷನ್ ಡಿಸೈನರ್ ಆ್ಯಂಡ್ ಆಕ್ಟರ್. ಅವ್ರದ್ದು ಮದುವೆ ಆಗಿ ಒಂದು ಮಗು ಇತ್ತು. ಅವ್ರದ್ದು ಡಿವೋರ್ಸ್ ಆಗ್ಬಿಟ್ಟು ಇವ್ರ ಜೊತೆ ಅವರಿಬ್ರು ಒಟ್ಟಿಗೆ ಇದ್ರು. ಈ ವಿಡಿಯೋ ರಿಲೀಸ್ ಆದಮೇಲೆ 2 ಟೀಮ್ಸ್ ಡಿವೈಡ್ ಆಯಿತು. ದರ್ಶನ್ ಅವ್ರಿಗೆ ಕರ್ನಾಟಕದಲ್ಲಿ ಫ್ಯಾನ್ ಫಾಲೋಯಿಂಗ್ ಅಂತೂ ಕಡಿಮೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಪೆಷಲ್ ಏನಂದ್ರೆ, ಒಬ್ರು ಯಾರು ಅಭಿಮಾನಿ ಆದ್ರೆ ಅವರು ಲೈಫ್ ಲಾಂಗ್ ಅಭಿಮಾನಿ ಆಗ್ತಾರೆ. ಆಮೇಲೆ ಅವ್ರು ಏನೇ ಮಾಡಿದ್ರು ಅವ್ರನ್ನ ಡಿಫೆಂಡ್ ಮಾಡೇ ಮಾಡ್ತಾರೆ. ಅದೇ ಥರ ಡಿ ಬಾಸ್ದು ಅಭಿಮಾನಿಗಳು ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು. ಅವ್ರು ಏನೇ ಮಾಡಿದ್ರು ಅವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಲಾಯಲ್, ಪಟ್ಟ ಅಭಿಮಾನಿಗಳು. ಆದರೆ ಇವಾಗ ಒಂದು ಮಾರಲ್ ಡಿಲೆಮಾ ಇದ್ದಾಗ ವಿಜಯಲಕ್ಷ್ಮಿ ಅವರು ಕ್ಲಾರಿಫೈ ಮಾಡ್ತಾರೆ. ಪವಿತ್ರ ಗೌಡ ವಿಡಿಯೋ ಬಗ್ಗೆ ರಿಯಾಕ್ಟ್ ಮಾಡ್ಬಿಟ್ಟು ಹೇಳ್ತಾರೆ, ಈ ತರ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ಬಿಟ್ಟು ಇವಾಗ ಫ್ಯಾನ್ಸ್ ಡಿವೈಡ್ ಆಗ್ಬಿಡ್ತಾರೆ. ಒಂದು ಕಡೆ ವಿಜಯಲಕ್ಷ್ಮಿ ಸಪೋರ್ಟರ್ಸು, ಒಂದು ಕಡೆ ಪವಿತ್ರ ಗೌಡ ಸಪೋರ್ಟರ್ಸ್. ಇದ್ರ ಮಧ್ಯದಲ್ಲಿ ಯಾರೋ ಒಬ್ರು
ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಎಲ್ಲದಕ್ಕೂ ಒಬ್ರು ಕಮೆಂಟ್ ಮಾಡಿ ಫೇಕ್ ಅಕೌಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ನನ್ ಅದರ್ ದನ್ ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿ ಅವರು ಡಿ ಬಾಸ್ದು ಪಕ್ಕ ಅಭಿಮಾನಿ. ಬೇಕಾದಷ್ಟು ಹೇಟ್ ಕಮೆಂಟ್ಸ್ ಬರ್ತಾ ಇತ್ತು, ಆದ್ರೆ ಈ ಒಂದು ಹೇಟ್ ಕಮೆಂಟ್ ಅವ್ರಿಗೆ ಕಣ್ಣಿಗೆ ಸಿಕ್ಬಿಡ್ತು. ಆ ಒಂದು ಹೇಟ್ ಕಮೆಂಟ್ ಸಿಕ್ಕಿದ ತಕ್ಷಣ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು, ಮೆಸೇಜ್ ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ದರ್ಶನ್ ಅವ್ರಿಗೆ ಈ ಮಾತನ್ನ ಮತ್ತೆ ಮತ್ತೆ ಹೇಳ್ತಾರೆ. ಈ ಮ್ಯಾಟರ್ ಬಿದ್ದಾದ್ಮೇಲೆ ಅವ್ರ ಟೀಮ್ನ ಹೇಳ್ಬಿಟ್ಟು ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಒಂದು ಫೇಕ್ ಅಕೌಂಟಿಂದ ರೇಣುಕಾ ಸ್ವಾಮಿ ಅವ್ರದ್ದು ಲೊಕೇಶನ್ನು ಮತ್ತೆ ಆಕ್ಚುಯಲ್ ಐಡೆಂಟಿಟಿ ಗೊತ್ತಾಗುತ್ತೆ. ದರ್ಶನ್ ಅವ್ರಿಗೆ ತುಂಬಾ ಫ್ಯಾನ್ ಕ್ಲಬ್ಸ್ ಇದ್ದಾರೆ, ಬೇಕಾದಷ್ಟು ಫ್ಯಾನ್ ಕ್ಲಬ್ಸ್, ಬೇಕಾದಷ್ಟು ಅಭಿಮಾನಿಗಳಿದ್ದಾರೆ. ಆ ಫ್ಯಾನ್ ಕ್ಲಬ್ ಅಲ್ಲಿ ಒಂದು ಫ್ಯಾನ್ ಕ್ಲಬ್ ಜೊತೆ ಡಿ ಬಾಸ್ ಅವರು ಕಾಂಟ್ಯಾಕ್ಟ್ ಮಾಡಿ, ನೋಡು ಇದು ರೇಣುಕಾ ಸ್ವಾಮಿ ಅವರು ನಾರ್ಮಲ್ ಅಪೋಲೋ ಫಾರ್ಮಸಿಲಿ ಕೆಲಸ ಮಾಡೋದು, ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಬಾ ಅಂತ ಒಂದು ಆರ್ಡರ್ ಕೊಡ್ತಾರೆ. ಅದಕ್ಕೆ ದುಡ್ಡು ಕೊಡ್ತಾರೆ. ಆ ಫ್ಯಾನ್ ಕ್ಲಬ್ದು ಹೆಡ್ ಅಭಿಮಾನಿ ಅಲ್ವಾ, ಬಾಸ್ ಹೇಳ್ತಾರೆ ಮಾಡಬೇಕು ಅಂದ್ರೆ ಮಾಡಲೇಬೇಕು. ಸೊ ಅವರು ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಬೆಂಗಳೂರಲ್ಲಿ ಒಂದು ಶೆಡ್ ಕರ್ಕೊಂಡ್ ಬಂದ್ಬಿಟ್ಟು ಅವರು ಆ ಫ್ಯಾನ್ ಕ್ಲಬ್ದು ಹೆಡ್, ದರ್ಶನ್ ಅವ್ರದ್ದು ಡ್ರೈವರು ಎಲ್ಲ ಸೇರಿ ಸರಿಯಾಗಿ ಹೊಡಿತಾರೆ. ಇದಾದ್ಮೇಲೆ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರು ಅವ್ರ ಕಾರು ಎಲ್ಲ ಎಂಟರ್ ಆಗಿ ಆ ಶೆಡ್ ಒಳಗೆ ಬರ್ತಾರೆ. ರೇಣುಕಾ ಸ್ವಾಮಿ ಅವರು 1 ವರ್ಷದ ಹಿಂದೆನೆ ಮದುವೆ ಆಗಿದ್ರು, ಆಮೇಲೆ ಅವ್ರಿಗೆ ಮಗು ಹುಟ್ಟಾಗ. ಸೊ ಇದೆಲ್ಲ ಅನ್ಕೊಂಡು ಅವರು ಎಕ್ಸ್ಪೆಕ್ಟ್ ಮಾಡೋದು ಇವೆಲ್ಲ ಹೊಡೆದಿದ್ದಾರೆ ಇಷ್ಟೊತ್ತು, ದರ್ಶನ್ ಅವ್ರು ಬಂದು ಸೇವ್ ಮಾಡ್ತಾರೆ. ಆದ್ರೆ ಆಗೋದು ಆಪೋಸಿಟ್. ಸೇವ್ ಮಾಡಲ್ಲ, ಕನ್ವಿಕ್ಟ್ ಆಗಿಲ್ಲ, ಆದ್ರೆ ಅವ್ರ ಕಾರ್ ಆಚೆ ಬರುತ್ತೆ, ಬಾಡಿನ ತಗೊಂಡ್ಬಿಟ್ಟು ಎಲ್ಲೋ ಹಾಕ್ಬಿಡ್ತಾರೆ. ಯಾರು ಸಾಯಿಸಿದ್ದು, ಅವರೇ ಸಾಯಿಸಿದ್ದ, ಮುಂಚೆನೆ ಸತ್ತಿದ್ರ, ಅದ್ರ ಬಗ್ಗೆ ಕ್ಲಾರಿಟಿ ಇನ್ನ ಬಂದಿಲ್ಲ. 15 ವೂಂಡ್ ಇತ್ತು ರೇಣುಕಾ ಸ್ವಾಮಿ ಅವ್ರ ಬಾಡಿ ಮೇಲೆ ಸತ್ತಾಗ, ಪೋಸ್ಟ್ ಮಾರ್ಟಮ್ ಮಾಡಿದಾಗ. ಮುಂದಿನ ದಿವಸ 3 ಗಂಟೆಗೆ ಇವರು ಎಲ್ಲ ಸೇರ್ಕೊಂಡು ರೇಣುಕಾ ಸ್ವಾಮಿ ಅವ್ರದ್ದು ಬಾಡಿನ ಒಂದು ಕಾರಲ್ಲಿ ಹಾಕ್ಬಿಟ್ಟು ಕಾಮಾಕ್ಷಿ ಪಾಳ್ಯಲ್ಲಿ ಒಂದು ಯಾವುದೋ ಮೋರಿಲಿ ಬಿಡ್ತಾರೆ. ಇಲ್ಲಿಂದ ಸ್ಟೋರಿ ಎಲ್ಲರಿಗೂ ಗೊತ್ತು. ಕೇಸ್ ಬಗ್ಗೆ ಇನ್ನ ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಒಬ್ರು ಮಲ್ಲಿಕಾರ್ಜುನ್ ಬಗ್ಗೆ ಗೊತ್ತಾಯ್ತು. ಮಲ್ಲಿಕಾರ್ಜುನ್ ದರ್ಶನ್ ಅವ್ರದ್ದು ಎಕ್ಸ್ ಮ್ಯಾನೇಜರ್. ಅಪ್ಯಾರೆಂಟ್ಲಿ ಮಲ್ಲಿಕಾರ್ಜುನ್ ಅವರು 2 ಕೋಟಿ ಕದ್ದುಬಿಟ್ಟು ಕೇಸ್ ನಡೀತು. ಅದಕ್ಕೆ ದರ್ಶನ್ ಅವ್ರಿಗೆ ಮತ್ತೆ ಮಲ್ಲಿಕಾರ್ಜುನ್ ಕೇಸ್ ಆಯ್ತು. ಆದ್ರೆ ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ 2024 ಇವಾಗ ಅಲ್ವಾ, 2018 ಇಂದ 2024 ವರೆಗೂ ಒಂದೇ ಒಂದು ಕೇಸ್ ಹಿಯರಿಂಗ್ಗೆ ಮಲ್ಲಿಕಾರ್ಜುನ್ ಅವ್ರು ಬಂದಿದ್ರು. ಒಬ್ರು ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಮಾಡಿ ಅವ್ರಿಗೆ ಈ ತರ ಸಿಚುವೇಶನ್ ಆದ್ರೆ, ಇಮ್ಯಾಜಿನ್ ಮಲ್ಲಿಕಾರ್ಜುನ್ ಸಿಚುವೇಶನ್. ಅವರು ಇವ್ರನ್ನ ಡೈರೆಕ್ಟ್, ದರ್ಶನ್ ಅವ್ರನ್ನ ಡೈರೆಕ್ಟ್ ಮೋಸ ಮಾಡಿದ್ದಾರೆ. ಅದು 2 ಕೋಟಿ ಮೋಸ ಮಾಡಿದ್ದಾರೆ. ಇದೆಲ್ಲ ಬಿಟ್ಟು ಒಂದು ವಿಡಿಯೋಲಿ ಲಿಟ್ರಲಿ ಪವಿತ್ರ ಗೌಡ ಅವರು ಜೈಲ್ ಹತ್ರ ಹೋಗ್ಬಿಟ್ಟು ನಗ್ತಾ ಇದ್ರು. ಏನಕ್ಕೆ ನಗ್ತಾ ಇದಾರೆ, ಏನ್ ಸಿಚುವೇಶನ್ ಅಂತ ನನಗಂತೂ ಅರ್ಥ ಆಗಲ್ಲ. ಆದ್ರೆ ಅಟ್ ದ ಎಂಡ್ ನಾನಂತೂ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಏನೇನ್ ಆಗ್ತಾ ಇದೆಯೋ ನನಗಂತೂ ಇಷ್ಟ ಆಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ ಎಷ್ಟೇ ಆದ್ರೂ ಅಟ್ ದ ಎಂಡ್ ಒಬ್ರು ಲೈಫ್ ಪ್ರಶ್ನೆ, ಎಲ್ಲರದು ರೆಪ್ಯುಟೇಷನ್ ಹೋಯ್ತಲ್ವಾ. ದರ್ಶನ್ ಅವರು ಅವ್ರ ಮೂವೀಸು ಚಿಕ್ಕವನಿಂದ ನಾನು ಎಷ್ಟೊಂದು ಮೂವೀಸ್ ನೋಡಿದ್ದೀನಿ, ನಾನು ಎಷ್ಟೊಂದು ಮೂವೀಸ್ ಇಷ್ಟಪಟ್ಟಿದ್ದೀನಿ. ಅವರು ಮೂವೀಸ್ ಅಲ್ಲಿ ಅವರು ಕಾಮನ್ ಮ್ಯಾನ್, ರಿಯಲ್ ಲೈಫ್ ಹೀರೋ ತರ ಪೋರ್ಟ್ರೇ ಮಾಡ್ತಾರೆ. ಆದ್ರೆ ರಿಯಲ್ ಮತ್ತೆ ರೀಲ್ ಲೈಫ್, ಕ್ಯಾಮ್ರಾ ಮುಂದೆ ಇರೋ ಲೈಫು ಪ್ಲಸ್ ರಿಯಲ್ ಲೈಫು ಎಲ್ಲರದು ಒಂದೇನಾ ನನ್ಗಂತೂ ಗೊತ್ತಿಲ್ಲ. ನಾವು ಯಾರು ನಮ್ಮ ಐಡಲ್ಸು ಅಥವಾ ನಮ್ಮ ರೋಲ್ ಮಾಡೆಲ್ಸ್ನ ಚೂಸ್ ಮಾಡ್ಬೇಕಾರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅಭಿಮಾನಿಗಳು ಏನೇ ಆದ್ರೂ ಸಪೋರ್ಟ್ ಮಾಡ್ತಾರೆ, ಆದ್ರೆ ಅದು ಏನೇ ಆದ್ರೂ ಸಪೋರ್ಟ್ ಮಾಡ್ಬೇಕಾ, ಆ ತರ ಅಭಿಮಾನಿಗಳು ಇರ್ಬೇಕಾ, ನೀವು ಅಭಿಮಾನಿ ಯಾರ್ದಾರು ಆಗ್ಬೇಕಾ, ಅದರಿಂದ ನಿಮ್ಗೆ ಏನಾದ್ರು ಬೆನಿಫಿಟ್ ಇದೆಯಾ, ಇದೆಲ್ಲ ಕ್ವಶನ್ಸ್ ನೀವು ನಿಮ್ಗೆ ಕೇಳ್ಕೋಬೇಕು. ನಾನು ಯಾರು ಅಲ್ಲ ಇದನ್ನ ಜಡ್ಜ್ ಮಾಡಕ್ಕೆ. ಕಾಮನ್ ಮ್ಯಾನ್ಗೆ ಒಂಥರ ಜಸ್ಟಿಸ್ ಸಿಸ್ಟಮ್, ಸೂಪರ್ ಸ್ಟಾರ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಆಕ್ಟರ್ ವಿತ್ ಅ ಲಾಟ್ ಆಫ್ ಮನಿಗೆ ಬೇರೆ ತರನ. ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.